ಹಾಯ್ ಎವ್ರಿವನ್, ನಾವಿವತ್ತು ಫನ್ ವರ್ಲ್ಡ್ಗೆ ಹೋಗಿ ಫುಲ್ ಫನ್ ಮಾಡ್ಕೊಂಡು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಫನ್ ವರ್ಲ್ಡ್ ಪಕ್ಕನೇ ಇವಾಗ ಫಿಶ್ ಅಕ್ವೇರಿಯಮ್ ಪ್ಯಾರಡೈಸ್ ಕೂಡ ಇದೆ, ಅದನ್ನು ವಿಸಿಟ್ ಮಾಡ್ಬೋದು. ಅದು ಚೆನ್ನಾಗಿತ್ತು. ಅದಾದಮೇಲೆ ನಾವು ಸ್ನೋ ವರ್ಲ್ಡ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ -3 ಡಿಗ್ರಿ ಏನೋ ಇರುತ್ತೆ, ಮಗುಗೆ ಅಡ್ಜಸ್ಟ್ ಆಗಲ್ಲ ಅಂತ ಯಾರೋ ಹೇಳಿದ್ರು. ಅದಕ್ಕೆ ನಾವು ಫನ್ ವರ್ಲ್ಡ್ಗೆ ಬಂದ್ವಿ. ಸಮ್ಮರ್ ಅಲ್ವಾ, ನೀವು ವಾಟರ್ ಪಾರ್ಕಿಗೆ ಬಂದರೆ ಮಗುನೂ ಎಂಜಾಯ್ ಮಾಡುತ್ತೆ. ಆಮೇಲೆ ಅವನಿಗೆ ನೀರು ಅಂದರೆ ತುಂಬ ಇಷ್ಟ, ಸ್ವಿಮ್ಮಿಂಗ್ ಮಾಡೋದೆಲ್ಲ. ಸೊ ಮೊಬೈಲು ಎತ್ಕೊಂಡು ಒಳಗಡೆ ಎಲ್ಲ ಹೋದರೆ ಸುಮ್ಮನೆ ಇದಾಗುತ್ತೆ ಅಂದ್ಬಿಟ್ಟು ನೀರೆಲ್ಲ ಬೀಳುತ್ತೆ ಅಂಥೇಳಿ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಕ್ಲಿಪ್ಸ್ ಮಾತ್ರ ತೊಗೊಂಡು ಆಮೇಲೆ ಮೊಬೈಲ್ನ ಲಗೇಜ್ ರೂಮಲ್ಲಿ ಇಟ್ಬಿಟ್ಟು ಆಮೇಲೆ ನಾನು ಪಾಪು ತುಂಬ ಹೊತ್ತು ಆಟ ಆಡಿದ್ವಿ ಅಲ್ಲಿ ಲಗೇಜ್ ರೂಮು. ನಿಮಗೆ ಕ್ಲಾತ್ ತೊಗೊಂಡೋಗಿಲ್ಲ ಅಂದ್ರೂ ಅಲ್ಲಿ 200 ರುಪೀಸ್ಗೆ ಮಗು ಹಾಕ್ಕೊಂಡಿದ್ದ ನೋಡಿ, ಅದು 200 ರುಪೀಸ್ ಪರ್ ಪೇರು ಮಗುದು. ದೊಡ್ಡವರಿಗೆ 400 ರುಪೀಸು. ಅಲ್ಲೇ ತೊಗೊಂಡು ಅಲ್ಲೇ ಡ್ರೆಸ್ ಚೇಂಜಿಂಗ್ ರೂಮ್ ಇರುತ್ತೆ. ನೀವು ಲಾಕರ್ ಕೀ ಇರುತ್ತೆ, ನಿಮ್ಮ ಬ್ಯಾಗೆಲ್ಲ ಇಟ್ಬಿಟ್ಟು ಅದು ಬಿಟ್ಟು ನೀವು ಬಟ್ಟೆ ತೊಗೊಂಡೋಗಿದ್ದೀರಾ ಅಂದರೆ ಅದನ್ನು ಚೇಂಜ್ ಮಾಡಿಕೊಂಡು ನೀವು ಆಟ ಆಡೋಕ್ಕೆ ಹೋಗ್ಬೋದು. ಬೆಳಗ್ಗೆ ಹೋದರೆ ನೀವು ಸಂಜೆ ತನಕ ಆಟ ಆಡಿದ್ರು ಯಾರೂ ಏನೂ ಕೇಳಲ್ಲ. ತುಂಬ ಚೆನ್ನಾಗಿ ನೀರೆಲ್ಲ ಆಟ ಆಡಾದಮೇಲೆ ಡ್ರೈ ಗೇಮ್ಸು ಇರುತ್ತೆ. ಡ್ರೆಸ್ ಚೇಂಜ್ ಆದಮೇಲೆ ನಾವು ಡ್ರೈ ಗೇಮ್ಸ್ ಹತ್ರ ಬಂದ್ವಿ. ಮಕ್ಕಳಿಗಂತೂ ತುಂಬ ಆಪ್ಷನ್ ಇದೆ ಫ್ರೆಂಡ್ಸ್. ನನ್ನ ಮಗು ಅಂತೂ ಜಾಯಿಂಟ್ ವಿಲ್ಲಿಂದ ಹಿಡ್ದು, ಅಂದರೆ ಚಿಕ್ಕ ಜಾಯಿಂಟ್ ವಿಲ್ ಇದು, ಸೇಫ್ ಇರುತ್ತೆ, ನೀವು ಆರಾಮಾಗಿ ಆಟಾಡಬಹುದು. ಕಾರ್ ಡ್ರೈವಿಂಗು, ಏರೋಪ್ಲೇನು, ಆಮೇಲೆ ತುಂಬ ಆಪ್ಷನ್ಸ್ ಇತ್ತು ನೋಡಿ. ಈ ಕಾರ್ ಡ್ರೈವು ಅಷ್ಟೇ ನನ್ನ ಮಗುಗೆ ತುಂಬ ಇಷ್ಟ ಆಯಿತು. ಬಾ ಆಚೆ ಅಂದು, ಇಲ್ಲಮ್ಮ ಈ ಜೀಪ್ ಮೇಲೆ ಕೂತಿದ್ದಾನೆ ನೋಡಿ, ಅವನೇ ನನ್ನ ಮಗ. ಅದಾದಮೇಲೆ ಇಲ್ಲಮ್ಮ ಈ ಕಾರ್ ಬೇಕು ಅಂತ ಹೇಳ್ತಾ ಇದ್ದ. ನೀವು ಮತ್ತೆ ರೈಡ್ ಬೇಕು ಅಂದ್ರೂ ಅವರು ಮಾಡ್ತಾರೆ. ಸೊ ಇದಾದಮೇಲೂ ಕೂಡ ಇನ್ನೊಂದು ರೈಡು ನಾನು ಅವನಿಗೆ ಇದು ತುಂಬ ಫೇವ್ರೇಟ್ ಆಯಿತು ಅಂತ ಹೇಳ್ಬಿಟ್ಟು ಅಣ್ಣಂಗೆ ಹೇಳಿ, ಅಣ್ಣ ಇವನು ಇನ್ನೊಂದು ಸತಿ ಆಟ ಆಡ್ತಾನೆ ಇದರಲ್ಲಿ ಅಂತ ಆಟ ಆಡಿಸ್ದೆ. ತುಂಬ ಚೆನ್ನಾಗಿ ಆಟ ಆಡ್ದ. 7 o'clock ತನಕ ಓಪನ್ ಇರುತ್ತೆ. ಬೆಳಗ್ಗೆ 10 o'clock ಓಪನ್ ಆದರೆ 7 o'clock ಕ್ಲೋಸಿಂಗ್ ಟೈಮು. ಸೊ ನಾವು ಒಂದು 3 o'clock ಅನ್ನಂಗೆ ಹೋಗಿದ್ದಿದ್ದು. 3 to 7 ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ನಿದ್ದೆ ಎಲ್ಲ ಮುಗಿಸ್ಕೊಂಡು ಮಗುನ ಕರ್ಕೊಂಡೋದ್ರೆ ಆಟ ಆಡ್ಕೊಂಬರೋಕ್ಕೂ ಚೆನ್ನಾಗಿರುತ್ತೆ. ಅವ್ರು ನಿದ್ದೆ ಟೈಮಲ್ಲಿ ಕರ್ಕೊಂಡೋದ್ರೆ ಏನು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಒಂದು ನ್ಯಾಪ್ ಎಲ್ಲ ಮುಗಿದ ಮೇಲೆ ನಾನು ಅಲ್ಲಿ ಕರ್ಕೊಂಡು ಹೋಗಿದ್ದಿದ್ದು. ಮೆಟ್ರೋದಲ್ಲಿ ಹೋಗಿದ್ವಿ ನಮ್ಮ ಏರಿಯಾದಿಂದ. ಮೆಟ್ರೋದಲ್ಲಿ ಹೋಗಿ ಅಲ್ಲಿ ಕಬ್ಬನ್ ಪಾರ್ಕ್ ಹತ್ರ ಇಳ್ಕೊಂಡ್ರೆ ಅಲ್ಲಿಂದ ಒಂದು 60-70 ರುಪೀಸ್ ಆಟೋ, ವರ್ತ್ ಅನ್ನಿಸ್ತು. ಅದು ಬಿಟ್ಟರೆ ಬಸ್ಸಸ್ಸು ಇರ್ಬೋದು, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮಗು ಇರೋದ್ರಿಂದ ಸೇಫ್ಟಿ ಇರಲಿ ಅಂತ ಆಟೋದಲ್ಲೇ ಹೋಗಿದ್ದೆ ನಾನು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡಿ. ಇದು ಏರೋಪ್ಲೇನು. ಅವ್ನಿಗೆ ಏನಂದರೆ ಅವ್ನಿಗೆ ಭಯನೇ ಆಗ್ತಾಯಿಲ್ಲ, ಎಷ್ಟು ಬ್ರೇವ್ ಇದ್ದಾನೆ ಅಂದರೆ ಅವನು. ನಾನೇ ಹೆದರ್ಕೋತಾ ಇದ್ದೀನಿ ಇದರಲ್ಲಿ ಆಗ್ಬೋದಾ ಮಗುನ ಅಂತ. ಅವರು ಹಾಕಿ ಮೇಡಮ್ ಏನಾಗಲ್ಲ, ಅವನೇನಾದರೂ ಹತ್ತಿರ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳಿದ್ರೆ ಅವ್ನು ಒಂಚೂರು ಅಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಅಲ್ಲಿಂದ ಬಂದಮೇಲೆ ಅಮ್ಮ ಏರೋಪ್ಲೇನ್, ಅಮ್ಮ ಕಾರ್ ಅಂತ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ ಅದ್ರ ಬಗ್ಗೆ. ಹಿಂಗೆ ಹೋಗಿತ್ತು, ಹಿಂಗೆ ಬಂತು, ಅಲ್ಲಿ ನೀನು ಬಾ ಅಂತೆಲ್ಲ ಕರಿತಾ ಇದ್ದ. ಬಟ್ ಅದು ಮಕ್ಕಳು ಮಾತ್ರ ಆಟಾಡೋದು, ಚಿನ್ನು ಅಮ್ಮ ಆಟಾಡೋಂಗಿಲ್ಲ ಅಲ್ಲಿ, ಬೇಬಿ ಮಾತ್ರ ಅಂದಿದ್ದಕ್ಕೆ ಬೇಬಿ ಏರೋಪ್ಲೇನ್ ಅಂತ ಇದ್ದ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಇದನ್ನು ನೀವು ಏನೂ ಪೇನು ಮಾಡೋಂಗಿಲ್ಲ. ಒಂದು ಸರಿ ನೀವು 1200 ರುಪೀಸ್ ಕೊಟ್ಬಿಟ್ಟು ಹೋದರೆ ವಾಟ್ರ್ ಗೇಮ್ಸು, ಡ್ರೈ ಗೇಮ್ಸ್ ಎಲ್ಲ ಆಟಾಡ್ಬೋದು. ಕ್ಯಾಂಟೀನಲ್ಲಿ ಮಾತ್ರ ಇದು ಮಾಡಬೇಕು. ವಿತ್ ಫುಡ್ ಅಂತಲೂ ಏನೋ ಆಪ್ಷನ್ ಇದೆ, ನಾವು ಅದನ್ನು ತೊಗೊಂಡೋಗಿರಲಿಲ್ಲ. ವಿತೌಟ್ ಫುಡ್ಡು 1200 ರುಪೀಸ್. ಮಗುಗೇನು ಚಾರ್ಜ್ ಮಾಡಲಿಲ್ಲ. 5 years ಮೇಲಿರೋರಿಗೂ ಅಥವಾ 3 years ಮೇಲಿರೋ ಮಕ್ಳಿಗೆ ಮಾತ್ರ ಪೇ ಮಾಡಬೇಕು ಅನಿಸುತ್ತೆ. ಇವನಿಗೆ ತೊಗೊಳ್ಳಿಲ್ಲ, ನನಗೆ ಮಾತ್ರ 1200 ರುಪೀಸ್ ಪೇ ಮಾಡಿಬಿಟ್ಟು ಹೋಗಿದ್ದಿದ್ದು ನೋಡಿ. ಈ ಕಾರನ್ನು ಚೆನ್ನಾಗಿತ್ತು, ಇದನ್ನು ಆಟ ಆಡ್ದ. ಎಲ್ಲ ಥರ ಡ್ರೈ ಗೇಮ್ಸು ಆಟ ಆಡಿಸಿದ್ದೀನಿ. ಚೆನ್ನಾಗಿತ್ತು ಎಲ್ಲ ಥರ ಆಟನೂ, ಏನು ಬೋರ್ ಅಂತ ಅನಿಸಲ್ಲ. ಕೊಟ್ಟಿದ್ದ ದುಡ್ಡಿಗೆ ಮೋಸ ಏನಿಲ್ಲ, ಆಟ ಆಡ್ಕೊಂಡು ಬರ್ಬೋದು ಫನ್ ವರ್ಲ್ಡ್. ನಾನು ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀನಿ, ಫನ್ ವರ್ಲ್ಡ್ಗೆ ಒಂದು ಸರಿನೂ ಹೋಗಿರಲಿಲ್ಲ. ಇನ್ಫ್ಯಾಕ್ಟ್ ವಂಡರ್ಲಾ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಹತ್ತಿರ ಇದ್ರೂ ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ.
ಈ ಫಿಶ್ ಅಕ್ವೇರಿಯಂ ನೋಡೋಕ್ಕೆ ಅಂತ ಹೋಗಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು. ಸ್ನೋ ವರ್ಲ್ಡ್ಗೆ ಒಂದು ಸತಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ನೆಕ್ಸ್ಟ್ ಟೈಮ್ ಹೋದರೆ ಅದ್ರದ್ದು ಕ್ಲಿಪ್ಪಿಂಗ್ಸ್ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್